ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರ ಸಂಚಾರ ನಾಡಿ. ಈಗ ಮೆಟ್ರೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಲೇಬೇಕು. ಮೆಟ್ರೋ ಸ್ಟೇಷನ್ನಲ್ಲಿ ಮಗುವಿಗೆ ಹಾಲುಣಿಸಲಿಕ್ಕೆ ತಾಯಿಯೊಬ್ಬರು ಪರದಾಟವನ್ನು ನಡೆಸಿದ್ದಾರೆ. ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಆರೈಕೆ ಕೇಂದ್ರಗಳ ಸ್ಥಾಪನೆಗೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಮೆಟ್ರೋ ಸ್ಟೇಷನ್ನಲ್ಲಿ ಮಗುವಿಗೆ ತಾಯಿಯೊಬ್ಬರು ಹಾಲುಣಿಸಲಿಕ್ಕೆ ಪರದಾಟ ನಡೆಸಿರುವಂತಹ ಘಟನೆ. ಇತ್ತೀಚೆಗೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಹೇಳಿ BMRCL ಮಾಹಿತಿಯನ್ನು ಕೊಡ್ತಾ ಇದೆ. ಬಟ್ ಪ್ರಯಾಣಿಕರ ಹಿತದೃಷ್ಟಿಯಿಂದ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಈ ಆರೈಕೆ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗ ಮಹಿಳಾ ಪ್ರಯಾಣಿಕರು BMRCLಗೆ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. BMRCL ಕೂಡ ಅದನ್ನ ಖಚಿತಪಡಿಸ್ತಾ ಇದೆ ಅಂಕಿ ಅಂಶಗಳ ಮೂಲಕ. ಇದರ ನಡುವೆ ಈ ಆರೈಕೆ ಕೇಂದ್ರಗಳ ಸ್ಥಾಪನೆಗೂ ಕೂಡ ಒತ್ತಾಯ ಜಾಸ್ತಿ ಆಗ್ತಾ ಇರುವಂಥದ್ದು. ನೋಡಿ, ಈಗ ಹಾಲುಣಿಸ್ಲಿಕ್ಕೆ ತಾಯಿಯೊಬ್ಬರು ಪರದಾಟ ನಡೆಸಿರುವಂತಹ ಪ್ರಸಂಗ, ಡೀಟೇಲ್ಸ್ ಏನು ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಇದು ನಿನ್ನೆ ಆಗಿರುವಂಥ ಘಟನೆ. ಇದು ನಿನ್ನೆ ಟ್ರಿನಿಟಿ ಸರ್ಕಲ್ ಮೆಟ್ರೋ ಸ್ಟೇಷನ್ ಏನಿದೆ, ಆ ಮೆಟ್ರೋ ಸ್ಟೇಷನಲ್ಲಿ ತಾಯಿ ಯಾವ ರೀತಿಯಾಗಿ ತನ್ನ ಮಗುವಿಗೆ ಹಾಲುಣಿಸೋದಕ್ಕೆ ಪರದಾಡಿದ್ದಾರೆ ಅನ್ನುವಂಥದ್ದನ್ನು ಮತ್ತೊಬ್ಬ ಮಹಿಳೆ ಅದನ್ನು ವೀಕ್ಷಣೆ ಮಾಡಿರುವಂಥದ್ದು. ಮತ್ತೊಂದು ಬಿಲ್ಡಿಂಗ್ನಿಂದ ನೋಡಿ, ಅವರ ಪರದಾಟವನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಮಗೆ ಕಳಿಸಿದ್ದಾರೆ, ಪಬ್ಲಿಕ್ಟಿಗೆ ಸೆಂಡ್ ಮಾಡಿರುವಂಥದ್ದು. ಜೊತೆಗೆ ಅವರು ಒತ್ತಾಯ ಮಾಡ್ತಿದ್ದಾರೆ ಏನು ಅಂದರೆ, ಯಾಕೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲ ಅಂತ. ಯಾಕಂದರೆ ಈಗಾಗಲೇ ಮುಜರಾಯಿ ಇಲಾಖೆಯಿಂದ ಆಗಿರ್ಬೋದು, ಹಾಗೆ ಸಾರಿಗೆ ಇಲಾಖೆಯಿಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಾಗಿರ್ಬೋದು ಆರೈಕೆ ಕೇಂದ್ರಗಳು, ಅಂದರೆ ಹೆಣ್ಣುಮಕ್ಕಳು ತಾಯಂದಿರು ಯಾರು ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹಾಲು ಉಣಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಇಲ್ಲಿ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೆಟ್ರೋವನ್ನು ಅವಲಂಬಿಸಿದ್ದಾರೆ ಬೆಂಗಳೂರಿನಲ್ಲಿ. ಈ ಥರದ ಸ್ಥಳಗಳಲ್ಲಿ ಅಂದರೆ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಈ ರೀತಿಯಾಗಿ ಆರೈಕೆ ಕೇಂದ್ರಗಳಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಮತ್ತಷ್ಟು ರಕ್ಷಣೆ ಆಗುತ್ತೆ. ಜೊತೆಗೆ ಈ ರೀತಿಯಾಗಿ ತಾಯಂದರು ಮಕ್ಕಳಿಗೆ ಹಾಲು ಉಣಿಸೋದಕ್ಕೆ ಪರದಾಡೋದಕ್ಕೆ ಪರದಾಟ ಇರಲ್ಲ ಅನ್ನುವಂಥದ್ದು. ಅದರಿಂದಾಗಿ ಅವರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಏನು ಅಂದರೆ, ಎಲ್ಲ ಮೆಟ್ರೋ ಸ್ಟೇಷನ್ಗಳು ಈಗ ಒಂದೋ ಎರಡೋ ಮೆಜೆಸ್ಟಿಕ್ ಅಥವಾ ಲಾಲ್ಬಾಗ್ ಹತ್ರ ಮೆಟ್ರೋ ಸ್ಟೇಷನ್ನಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು BMRCL ಅವರು ಹೇಳಿದರು. ಆದರೆ 2 ಸ್ಟೇಷನ್ಗಳಲ್ಲಿ ಕೇವಲ ನೀವು ಮಾಡಿದ್ರೆ ಆಗೋದಿಲ್ಲ. ಬಹುತೇಕ ಬೆಂಗಳೂರಿನಲ್ಲಿರುವಂಥ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಇದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ವಿಡಿಯೋ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ತಾಯಿಯೊಬ್ಬರು ಹಾಲುಣಿಸೋದಕ್ಕೆ ಪರದಾಡಿರುವಂಥ ಘಟನೆ ಇದು. ಎಲ್ಲೋ ಮರೆಯಾಗಿ ಕೂತು ಮಗುಗೆ ಹಾಲುಣಿಸುವಂಥ ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಿಂದಾಗಿ ಈ ಥರದ ಪರಿಸ್ಥಿತಿ ಇರಬಾರ್ದು ಇನ್ಮೇಲಿಂದ. ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಆರೈಕೆ ಕೇಂದ್ರಗಳಿದ್ದಂಥ ಸಂದರ್ಭದಲ್ಲಿ ಇವರು ಆರಾಮಾಗಿ ಯಾವುದೇ ರೀತಿಯಾದಂಥ ಈ ಥರದ ಪರದಾಟ ಇಲ್ಲದೆ ಮಕ್ಕಳಿಗೆ ಹಾಲುಣಿಸುವಂಥ ಕೆಲಸವನ್ನು ಮಾಡ್ಕೋಬಹುದು. ಹಾಗೆ ಮಹಿಳೆಯರಿಗೂ ಕೂಡ ಒಂದು ಮಟ್ಟದ ರಕ್ಷಣೆ ಇರುತ್ತೆ ಅನ್ನುವಂಥದ್ದು. ಯಾಕಂದರೆ ಈಗ ರಕ್ಷಣೆ ಇಲ್ಲ ಅನ್ನುವಂಥ ದೊಡ್ಡ ಮಟ್ಟದ ಕೂಗು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈ ಥರದ ವ್ಯವಸ್ಥೆಗಳನ್ನು ಮಹಿಳೆಯರ ವಿಚಾರಕ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಮಾಡಲೇಬೇಕಾದಂಥ ಕೆಲಸ ಮೆಟ್ರೋ ತೆಗೆದುಕೊಳ್ಬೇಕಾಗತ್ತೆ. ಕೂಡಲೇ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಆರೈಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸ BMRCL ಅವರು ಮಾಡಬೇಕಾಗುತ್ತೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಾದೇಶ್, ನಮ್ಮೆಲ್ಲ ಮಾಹಿತಿಗಾಗಿ.